10 ವರ್ಷಗಳಿಂದ ಬಿಜೆಪಿ ಸರ್ಕಾರ ಜನರನ್ನ ಮೋಸ ಮಾಡಿದೆ. ಅರಿಶಿನಕುಂಟೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ್ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಅರಿಶಿನಕುಂಟೆ ದೇವಸ್ಥಾನದ ಆವರಣದಲ್ಲಿ ಲಕ್ಷ್ಮೀನಾರಾಯಣ್ ನೇತೃತ್ವದಲ್ಲಿ ಮತ್ತು ನೆಲಮಂಗಲ ಶಾಸಕ ಶ್ರೀನಿವಾಸ್ ಮತ್ತು ಬಿಎಂಎಲ್ ಕಾಂತರಾಜು ಸೇರಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿಯಾದ ರಕ್ಷಾರಾಮಯ್ಯ ಪರ ಮತ ಪ್ರಚಾರ ಮಾಡಿದರು. ದೇಶ ಅಭಿವೃದ್ಧಿಯಾಗಬೇಕಾದರೆ ಮತ್ತೊಮ್ಮೆ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು, ಆದ್ದರಿಂದ ನಿಮ್ಮ ಮತ ಕಾಂಗ್ರೆಸ್ಗೆ ಹಾಕಿ ಎಂದು ಮತ ಪ್ರಚಾರ ಮಾಡಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅರಿಶಿನಕುಂಟೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ್, 10 ವರ್ಷಗಳ ಕಾಲ ಬಿಜೆಪಿ ಪಕ್ಷದವರು ದೇಶದ ಜನರಿಗೆ ಮೋಸ ಮಾಡಿದ್ದಾರೆ. ಅಭಿವೃದ್ಧಿ ಮಾಡದೆ ಭ್ರಷ್ಟಾಚಾರ ಮಾಡಿ ಬಡತನ, ನಿರುದ್ಯೋಗ ಸೃಷ್ಟಿ ಮಾಡಿದ್ದಾರೆ. ಬಡತನ ಮತ್ತು ನಿರುದ್ಯೋಗ ನಿವಾರಣೆಯಾಗಬೇಕೆಂದರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು. ತಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ರಾಹುಲ್ ಗಾಂಧಿ ಕೈಯನ್ನ ಬಲಪಡಿಸಿ ಎಂದು ಹೇಳಿದರು. ಇವತ್ತು ಪ್ರಚಾರ ಅತ್ಯುತ್ತಮವಾಗಿ ಮಾಡಿದ್ದೀವಿ. ನಾವು ಮನೆ ಮನೆಗೆ ಹೋಗಬೇಕಾಗಿದ್ದು ಶಾಸಕರು ಮತ್ತು ನಮ್ಮ ಕಾಂತಣ್ಣನವರು, ನಮ್ಮೆಲ್ಲರ ನಾಯಕರಾದ BML ಕಾಂತಣ್ಣನವರು ಬಂದಿದ್ದರು. ನಮ್ಮೆಲ್ಲ ಜನಪ್ರಿಯ ಶಾಸಕರಾದ ಶ್ರೀನಿವಾಸ್ ಅವರು ಬಂದಿದ್ದರು. ಅವ್ರ ನೇತೃತ್ವದಲ್ಲಿ ಇವತ್ತು ಸುಮಾರು 2,000 ಜನ ಸೇರಿದ್ರಲ್ಲಿ. ಇವರೆಲ್ಲ ಅವರ ನೇತೃತ್ವದಲ್ಲಿ ನಾವು ಪ್ರಚಾರ ಕಾರ್ಯಕ್ರಮ ಆರಂಭ ಮಾಡಿದ್ದೀವಿ. ನಾವೆಲ್ಲರೂ ಪಣ ತೊಟ್ಟಿದ್ದೀವಿ, ರಕ್ಷಾರಾಮಯ್ಯನ ಗೆಲ್ಲಿಸಲೇಬೇಕು ಅಂತ. ನಾವೆಲ್ಲರೂ ಮನೆ ಮನೆಗೆ ತೆರಳಿ BJPಗಳ ಅಕ್ರಮಗಳನ್ನು ಮನೆ ಮನೆಗೆ ಜನಗಳಿಗೆ ತಿಳಿಸಿ, ನಮ್ಮ ಏನು ಡೆವಲಪ್ಮೆಂಟ್ ಇದೆ, ನಮ್ಮ ಶಾಸಕರು ಏನೇನು ಕೆಲಸ ಮಾಡಿದ್ದಾರೆ, ಎಷ್ಟು ಅನುದಾನ ತಂದಿದ್ದಾರೆ, ಮುಂದೆ ಏನು ಕೆಲಸ ಮಾಡ್ತಾರೆ, ಮುಂದೆ ಹಿಂದೆ ಇದ್ದಂಥ ಶಾಸಕರು ಏನೇನು ತಪ್ಪು ಮಾಡಿದ್ರು ಅದೆಲ್ಲ ಜನಗಳಿಗೆ ತಿಳಿಸಿ, ನಾವು ಮತ್ತು ನಮ್ಮ ಗ್ಯಾರಂಟಿಗಳನ್ನ ಜನಗಳಿಗೆ ತಿಳಿಸಿ, ಮುಂದೆ ಕೊಡುವಂಥ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಏನು ಸ್ಕೀಮ್ ಅಲೌನ್ಸ್ ಮಾಡಿದೆ ಗ್ಯಾರಂಟಿ ಅನ್ನೋ ಅದೇ ಮನೆ ತಿಳಿಸಿ ಅತಿ ಹೆಚ್ಚಿನ ಮತಗಳಿಂದ ಅಂತರದಿಂದ ನಾವು ಜಾಸ್ತಿ ಗೆದ್ದೀವಿ. ರಕ್ಷಾರಾಮಯ್ಯ ಕೂಡ ಗೆದ್ದೇಗಿದ್ದೀರ ಅಂತ ಈ ಸಮೇತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ದಿನ ಲೋಕಸಭಾ ಚುನಾವಣೆ 26ನೇ ತಾರೀಕು ಇದೆಯಲ್ಲ, ಅದರ ಪ್ರಚಾರಕ್ಕಾಗಿ ನಮ್ಮ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸರವರು ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ BML ಕಾಂತರಾಜು ಅವರು ಹಾಗೂ ಊರಿನ ಎಲ್ಲ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಇವತ್ತು ಸೇರಿದರು. ಇವತ್ತು ರಕ್ಷಾರಾಮಯ್ಯನವರು ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಅವರ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ನಾವೇ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ನಾವು ಪ್ರಚಾರ ಮಾಡಬೇಕು. ಯಾಕೆಂದರೆ ಲೋಕಸಭಾ ಸದಸ್ಯರು ನಿಂತರು 8. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.